ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋಕ್ಕೆ ಗುರುಕುಲಕ್ಕೆ ಹೋಗ್ತಿದ್ರು. ಈಗಿನ ಶಾಲೆಗೆ ಹೋಲಿಸಿದ್ರೆ ಆ ಗುರುಕುಲದ ರೀತಿ ನೀತಿ ಪದ್ಧತಿ ಎಷ್ಟು ವ್ಯತ್ಯಾಸ ಇತ್ತು. ಈಗಿನ ಪೋಷಕರು ಸ್ಕೂಲಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ಫೀಸ್ ಕೊಟ್ಟು ಅಡ್ಮಿಷನ್ ಮಾಡಿಸ್ತಾರೆ. ಆದರೆ ಆಗಿನ ಗುರುಕುಲದಲ್ಲಿ ಈ ಪದ್ಧತಿ ಇರ್ತಿರಲಿಲ್ಲ. ಯಾವುದೇ ವಿದ್ಯಾರ್ಥಿ ವಿದ್ಯೆ ಕಲಿಬೇಕು ಅಂತ ಹೋದರೆ ಗುರುಗಳು ಅವನ ಅರ್ಹತೆಯನ್ನು ಪ್ರಶ್ನೆ ಮಾಡ್ತಿದ್ರು, ಅವನಿಗೆ ಪರೀಕ್ಷೆಗಳಿಗೆ ಒಳಗೆ ಮಾಡ್ತಿದ್ರು. ಆ ಪರೀಕ್ಷೆಯಲ್ಲಿ ಅವನು ಸಫಲನಾದರೆ ಮಾತ್ರ ಅವನಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಮತಿ ಕೊಡ್ತಿದ್ರು. ಈ ಪ್ರಕಾರದಲ್ಲಿ ಒಂದು ಕಥೆಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಮ್ಮೆ ದೌಮ್ಯ ಮಹರ್ಷಿಗಳಂತ ಒಬ್ಬ ಶ್ರೇಷ್ಠ ಗುರುಗಳು, ಶ್ರೇಷ್ಠ ಋಷಿಮುನಿಗಳಿದ್ದರು. ಅವರದೇ ಆದ ಒಂದು ಗುರುಕುಲ ಇತ್ತು. ಆ ಗುರುಕುಲಕ್ಕೆ ಅನೇಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋಕ್ಕೆ ಬರ್ತಿದ್ರು. ಹೀಗೆ ಒಬ್ಬ ಸಣ್ಣ ಹುಡುಗ, ಉಪಮನ್ಯು ಅಂತ ಅವನ ಹೆಸರು, ಅವನು ಕೂಡ ದೌಮ್ಯ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾನೆ. ಗುರುಗಳೇ, ನಿಮ್ಮ ಹತ್ರ ನಾನು ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ವೇದ ಶಾಸ್ತ್ರ ಪುರಾಣ ಎಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ, ದಯವಿಟ್ಟು ನನಗೆ ವಿದ್ಯೆಯನ್ನು ಹೇಳ್ಕೊಡಿ ಅಂತ ಕೇಳ್ತಾನೆ. ಆಗ ದೌಮ್ಯ ಮಹರ್ಷಿಗಳು ಹೇಳ್ತಾರೆ, ನಿನಗೆ ನಾನು ವಿದ್ಯೆ ಹೇಳ್ಕೊಡ್ಬೇಕಂದ್ರೆ ಮೊದಲು ನೀನು ಈ ಗುರುಕುಲದಲ್ಲಿ ಏನೇನು ಕೆಲಸಗಳಿರತ್ತಲ್ಲ ಅದರಲ್ಲಿ ನೀನು ನಿನ್ನ ತೊಡಗಿಸ್ಕೊಳ್ಬೇಕು ಅಂತ ಕೇಳ್ತಾರೆ. ಆವಾಗ ಉಪಮನ್ಯು ಹೇಳ್ತಾನೆ, ಸರಿ ಗುರುಗಳೇ, ನೀವು ಯಾವ ಕೆಲಸ ಹೇಳಿದರೂ ಆಯಿತು, ನಾನು ಅದೆಲ್ಲ ಮಾಡ್ತೀನಿ ಅಂತ ವಿನಯದಿಂದ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡು, ಈ ಗುರುಕುಲದಲ್ಲಿ ಕೆಲವು ಗೋವುಗಳಿದೆ, ಈ ಹಸುಗಳನ್ನ ಪ್ರತಿನಿತ್ಯ ಕಾಡಿಗೆ ಕರ್ಕೊಂಡು ಹೋಗಿ ಹುಲ್ಲನ್ನ ಮೇಯಿಸಿ ಕೊನೆಗೆ ಸಂಜೆ ಆಗೋ ಅಷ್ಟರಲ್ಲಿ ಮರಳಿ ಗುರುಕುಲಕ್ಕೆ ಬಂದು ಸೇರಬೇಕು ಅಂತ ಹೇಳ್ತಾನೆ. ಆಗ ಉಪಮನ್ಯು, ಸರಿ ಗುರುಗಳೇ, ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಒಪ್ಕೋತಾನೆ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಕೊಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಹಸುಗಳನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಸಂಜೆ ಸೂರ್ಯಾಸ್ತ ಆಗೋ ಅಷ್ಟರಲ್ಲಿ ಮರಳಿ ಬರ್ತಾನೆ. ದೌಮ್ಯ ಮಹರ್ಷಿಗಳು ಇವನನ್ನು ಗಮನಿಸ್ತಾರೆ. ನೋಡೋಕ್ಕೆ ಎಷ್ಟು ಸದೃಢವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಆಹಾರಕ್ಕೆ ಏನು ಮಾಡ್ತಾನೆ ಅಂತ ಆ ಹುಡುಗನ ಕರೆದು ಕೇಳ್ತಾರೆ. ಉಪಮನ್ಯು, ನಿಮಗೆ ಹೊಟ್ಟೆ ಹಸಿವಾದರೆ ಆಹಾರ ಬೇಕಲ್ಲ, ಆಹಾರನ ಹೇಗೆ ಪಡ್ಕೋತೀಯಾ, ಏನು ತಿಂತೀಯಾ ಅಂತ ಕೇಳ್ತಾರೆ. ಆವಾಗ ಉಪಮನ್ಯು ಹೇಳ್ತಾನೆ, ಗುರುಗಳೇ, ನಾನು ಹಸುಗಳನ್ನೆಲ್ಲ ಮೇಯ್ಸಕ್ಕೆ ಹೋಗಿರ್ತೀನಲ್ಲ, ಆಗ ಭಿಕ್ಷೆ ಬೇಡ್ತೀನಿ, ಆ ಭಿಕ್ಷೆಯಲ್ಲಿ ಏನು ಆಹಾರ ಸಿಗತ್ತೋ ನನಗೆ ಅವತ್ತಷ್ಟನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಆಗ ದೌಮ್ಯ ಮಹರ್ಷಿಗಳು ಹೇಳ್ತಾರೆ, ಉಪಮನ್ಯು, ನೀನೇನೇ ಭಿಕ್ಷೆ ಬೇಡಿದ್ರು ಅದು ಮೊದಲು ನೀನು ನಿನ್ನ ಗುರುಗೆ ಅರ್ಪಣೆ ಮಾಡಬೇಕು, ಆಮೇಲೆ ನೀನು ತಿನ್ನಬೇಕಲ್ವಾ, ಇದು ಸರಿಯಲ್ಲ, ನೀನು ಮೊದಲು ಏನು ಭಿಕ್ಷೆ ಬೇಡ್ತೀಯ ಅದನ್ನ ನೀನು ಗುರುಗೆ ಸಮರ್ಪಿಸಬೇಕು ಅಂತ ಹೇಳ್ತಾನೆ. ಆವಾಗ ಉಪಮನ್ಯು, ಹೌದಾ ಗುರುಗಳೇ, ಇನ್ಮೇಲಿಂದ ಹಾಗೇ ಮಾಡ್ತೀನಿ ಅಂತ ಹೇಳಿ ಮಾರನೇ ದಿನದಿಂದ ಏನೇ ಭಿಕ್ಷೆ ಬಂದರೂ ಅದನ್ನ ಮೊದಲು ಗುರುವಿಗೆ ಕೊಡ್ತಿದ್ದ. ಗುರುಗಳು ಹಾಗೆ ಅವನ್ನ ಗಮನಿಸ್ತಾರೆ, ನೋಡ್ತಾನೆ ಅವನ ಶರೀರದಲ್ಲಿ ಏನಷ್ಟು ಬದಲಾವಣೆ ಆಗಿರೋದಿಲ್ಲ, ಅಷ್ಟೇ ಸದೃಢವಾಗಿರ್ತಾನೆ. ಆಗ ಕೇಳ್ತಾರೆ, ಈಗ ಏನು ಆಹಾರಕ್ಕೆ ಏನು ಮಾಡ್ತಾ ಇದೆಯಾ? ಆವಾಗ ಉಪಮನ್ಯು ಹೇಳ್ತಾನೆ, ಗುರುಗಳೇ, ನಾನು ಮೊದಲನೇ ಸತಿ ಭಿಕ್ಷೆ ಬೇಡಿದ್ದೆಲ್ಲ ಬಂದು ನಿಮಗೆ ಕೊಡ್ತೀನಿ, ಇದೆಲ್ಲ ಆದಮೇಲೆ ಇನ್ನೊಂದು ಸತಿ ಭಿಕ್ಷೆ ಬೇಡಕ್ಕೆ ಹೋಗ್ತೀನಿ, ಆವಾಗ ನನಗೇನು ಸಿಗತ್ತೋ ಆ ಆಹಾರನ ತಿಂತೀನಿ ಅಂತ ಹೇಳ್ತಾನೆ. ಆವಾಗ ಗುರುಗಳು ಸಿಟ್ಟಿನಿಂದ ಹೇಳ್ತಾರೆ, ಉಪಮನ್ಯು, ನೀನು ಒಂದೇ ಸಲ ಭಿಕ್ಷೆ ಬೇಡಬೇಕು, ಎರಡನೇ ಸಲ ನೀನು ಭಿಕ್ಷೆ ಬೇಡ್ತಿದ್ಯಾ ಅಂದರೆ ನೀನು ಮತ್ತೊಬ್ಬ ವಿದ್ಯಾರ್ಥಿಯ ಆಹಾರನ ಕಸಿದ್ಕೊಂಡಂಗೆ ಆಗತ್ತೆ, ಆದ್ದರಿಂದ ನೀನು ಒಂದೇ ಬಾರಿ ಭಿಕ್ಷೆ ಬೇಡೋ ಅನುಮತಿ ನಿನಗಿದೆ ಅಂತ ತಿಳಿಸ್ಕೊಡ್ತಾರೆ. ಆವಾಗ ಉಪಮನ್ಯುಗೆ ಬೇಜಾರಾಗಲ್ಲ, ಹೌದಾ ಗುರುಗಳೇ, ಸರಿ, ಇನ್ಮೇಲಿಂದ ಎರಡೆರಡು ಸತಿ ಭಿಕ್ಷೆ ಬೇಡಲ್ಲ ಅಂತ ಹೇಳ್ತಾನೆ. ಹೀಗೆ ಒಂದು ವಾರ ಕಳೆಯುತ್ತೆ. ತಿರ್ಗಾ ಉಪಮನ್ಯುವಿನ ಗಮನಿಸ್ತಾರೆ, ಅವನು ಅಷ್ಟೇ ಸದೃಢವಾಗಿದ್ದಾನೆ, ಮುಖದಲ್ಲಿ ಅಷ್ಟೇ ಲವಲವಿಕೆ ಇದೆ. ಈಗ ಕೇಳ್ತಾರೆ, ಈಗೇನು ಮಾಡ್ತಾ ಇದೆಯಾ, ಹೊಟ್ಟೆ ಹಸಿವಾದ್ರೆ ಆಹಾರ ಬೇಕಲ್ಲ, ಏನು ತಿಂತಿದ್ಯಾ ಅಂತ ದೌಮ್ಯ ಮಹರ್ಷಿಗಳು ಕೇಳ್ತಾರೆ. ಆಗ ಉಪಮನ್ಯು ಹೇಳ್ತಾನೆ, ಗುರುಗಳೇ, ನಾನು ಎಲ್ಲ ಗೋಗಳನ್ನ ಕಾಡಿಗೆ ಕರ್ಕೊಂಡು ಹೋಗ್ತೀನಲ್ಲ, ಆವಾಗ ನಂಗೆ ಹೊಟ್ಟೆ ಹಸಿವಾದಾಗ ಆ ಹಸುಗಳ ಕೆಚ್ಚಲಿನಿಂದ ಹಾಲನ್ನು ಕುಡಿತೀನಿ ಗುರುಗಳೇ ಅಂತ ಹೇಳ್ತಾನೆ. ಆಗ ದೌಮ್ಯ ಮಹರ್ಷಿಗಳು ಹೇಳ್ತಾರೆ, ನೋಡು ಉಪಮನ್ಯು, ಈ ಎಲ್ಲ ಗೋಗಳು ನಂದು, ನನ್ನ ಅನುಮತಿ ಇಲ್ಲದೆ ಅದು ಹೇಗೆ ಕುಡಿತೀಯಾ? ಅಷ್ಟೇ ಅಲ್ಲದೆ ಆ ಎಲ್ಲ ಹಾಲು
ಆ ಗೋವು ತನ್ನ ಕರುವಿಗಾಗಿ ಕೊಡೋದು. ಕರುವಿಗೆ ಸೇರಿದ್ದನ್ನು ನೀನು ಹೇಗೆ ಕುಡಿತೀಯ, ಇದು ಸರಿ ಅಲ್ವಲ್ಲ ಅಂತ ಅವನಿಗೆ ಬುದ್ಧಿ ಹೇಳ್ತಾರೆ. ಆವಾಗ ಉಪಮನ್ಯು ಏನು ಬೇಸರ ಮಾಡ್ಕೊಳ್ಳೋದಲ್ಲ, ಆಯಿತು ಗುರುಗಳೇ, ಇನ್ಮೇಲೆ ಹಾಲನ್ನು ಕೂಡ ಕುಡಿಯೋದಿಲ್ಲ ಅಂತ ಹೇಳ್ತಾನೆ. ಹೀಗೆ 1 ವಾರ ಕಳೆಯುತ್ತೆ. ಆಮೇಲೆ ಒಂದು ಸ್ವಲ್ಪ ದಿನದ ನಂತರ ದೌಮ್ಯ ಮಹರ್ಷಿಗಳು ಪುನಃ ಉಪಮನ್ಯುನ ಕರೆದು ಕೇಳ್ತಾರೆ, ಈಗ ಆಹಾರಕ್ಕೆ ಏನು ಮಾಡ್ತಾ ಇದೆಯಾ, ಏನು ತಿಂತಿದ್ಯಾ ಅಂತಾರೆ. ಆಗ ಉಪಮನ್ಯು ಹೇಳ್ತಾನೆ, ಗುರುಗಳೇ, ನಾನು ಭಿಕ್ಷೆನೂ ಬೇಡ್ತಾ ಇಲ್ಲ, ಹಾಲನ್ನು ಕುಡಿತಾ ಇಲ್ಲ. ಈ ಕರುಗಳು ಹಾಲು ಕುಡ್ದಿರತ್ತಲ್ಲ, ಆ ಕುಡ್ದಾದ್ಮೇಲೆ ಅದು ಬಾಯಿ ತುಂಬ ನೊರೆ ಇರುತ್ತೆ, ಆ ನೊರೆನ ತೊಗೊಂಡು ತಿಂತೀನಿ ಅಂತ ಉಪಮನ್ಯು ಹೇಳ್ತಾನೆ. ಆವಾಗ ದೌಮ್ಯ ಮಹರ್ಷಿಗಳು ಇನ್ನೂ ಅವನ್ನ ಪರೀಕ್ಷೆ ಮಾಡ್ತಿರ್ತಾರೆ. ಅವನು ಹೇಳ್ತಾರೆ, ನೋಡು, ನೀನು ಹಂಗೆ ಮಾಡಿದರೆ ಅದು ಆ ಕರುಗಳ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ, ಮತ್ತು ನೀನು ಆ ಕರುನ ಎಂಜಿಲ್ನ ನೀನು ಉಂಡ್ರೆ ನಿನ್ನ ಬುದ್ಧಿ ಮಂದ ಆಗತ್ತೆ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಇದಕ್ಕೂ ಉಪಮನ್ಯು ಏನು ಒಂದು ಸ್ವಲ್ಪನೂ ಬೇಸರ ಮಾಡ್ಕೊಳ್ಳೋದಿಲ್ಲ. ಸರಿ ಗುರುಗಳೇ ಅಂತ ಹೇಳಿ ಮಾರನೇ ದಿನ ಯಥಾರ್ಥವಾಗಿ ಕೆಲಸಕ್ಕೆ ಹೊರಡ್ತಾನೆ. ಎಲ್ಲ ಹಸುಗಳನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಅವತ್ತು ಅವನಿಗೆ ಬಹಳ ಹೊಟ್ಟೆ ಹಸುವಾಗ್ತಿರತ್ತೆ. ಹೊಟ್ಟೆ ಹಸುವು ತಡ್ಕೊಳ್ಳೋಕ್ಕೆ ಆಗ್ತಿರಲ್ಲ. ಆಗೇನು ಮಾಡ್ತಾನೆ, ಒಂದು ಎಕ್ಕದ ಗಿಡ ಇರುತ್ತೆ, ಅವನಿಗೆ ಗೊತ್ತಿರಲ್ಲ ಅದು ಎಕ್ಕದ ಗಿಡ ಅಂತ. ಅದರ ಎಲೆನ ಕಿತ್ತು ಆ ಹಾಲನ್ನು ಕುಡಿತಾನೆ. ಆದರೆ ಆ ಹಾಲನ್ನು ಕುಡ್ದಿದ ತಕ್ಷಣ ಅವನ ದೃಷ್ಟಿ ಹೋಗಿಬಿಡತ್ತೆ. ಅವನ 2 ಕಣ್ಗಳಿಂದ ದೃಷ್ಟಿ ಬರ್ತಿರೋದಿಲ್ಲ. ಆಗ ಇವನಿಗೆ ಗಾಬರಿ ಆಗತ್ತೆ, ಎಲ್ಲಿ ಹೋಗೋದು, ಏನು ಮಾಡೋದು ಏನೂ ಗೊತ್ತಾಗೋದಿಲ್ಲ. ಗುರುಗಳೇ ಅಂತ ಹುಡುಕ್ತಾ ಹೋಗ್ತಾ ಕಾಡಲ್ಲೆಲ್ಲ ಸುತ್ತಿರ್ತಾನೆ. ಗೊತ್ತಿಲ್ಲದೆ ಅವನ ಮುಂದೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಆ ಹಳ್ಳಕ್ಕೆ ಹೋಗಿ ಬೀಳ್ತಾನೆ. ಎಷ್ಟೋ ಸುಮಾರು ಹೊತ್ತು ಕಳೆಯುತ್ತೆ, ಸಂಜೆ ಆಗತ್ತೆ, ಸೂರ್ಯಾಸ್ತ ಆಗ್ತಿದೆ. ಎಲ್ಲ ಗೋಗಳು ತನ್ನ ಪಾಡಿಗೆ ತಾವು ಗುರುಕುಲಕ್ಕೆ ಬರ್ತವೆ. ದೌಮ್ಯ ಮಹರ್ಷಿಗಳು ಗಮನಿಸ್ತಿದ್ರೆ ಅಲ್ಲಿ ಉಪಮನ್ಯು ಇನ್ನೂ ಬಂದಿರೋದಿಲ್ಲ. ಯಾಕೆ, ಏನಾಯಿತು ಅಂತ ಯೋಚನೆ ಮಾಡ್ತಾರೆ. ಆವಾಗ ಅವ್ರಿಗೆ ಅನಿಸತ್ತೆ, ನಾನು ಜಾಸ್ತಿನೇ ಕಠೋರವಾಗಿದ್ದೆ ಅವನ ಮೇಲೆ. ಕರುಣೆ ಹುಟ್ಟತ್ತೆ. ಉಪಮನ್ಯು, ಏನಪ್ಪ ಏನಾಯಿತು, ಬಂದೇ ಇಲ್ವಲ್ಲ ಅವನು ಅಂತ ಹುಡ್ಕೊಂಡು ಇವರೇ ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋಗಿ ಕೂಗ್ತಾರೆ, ಉಪಮನ್ಯು ಎಲ್ಲಿದ್ಯಾ ನೀನು ಅಂತ ಹುಡ್ಕಕ್ಕೆ ಶುರು ಮಾಡ್ತಾರೆ. ಉಪಮನ್ಯು ಹಳ್ಳದಲ್ಲಿ ಇರ್ತಾನೆ. ಗುರುಗಳ ಧ್ವನಿ ಕೇಳಿದ ತಕ್ಷಣ, ಗುರುಗಳೇ, ನಾನು ಇಲ್ಲಿದ್ದೀನಿ, ದಯವಿಟ್ಟು ಬಂದು ನನ್ನ ಕಾಪಾಡಿ ಅಂತ ಹೇಳ್ತಾನೆ. ಆಗ ದೌಮ್ಯ ಮಹರ್ಷಿ ಅಲ್ಲಿ ಬಂದು ನೋಡ್ತಾರೆ, ಉಪಮನ್ಯು ಹಳ್ಳದಲ್ಲಿ ಬಿದ್ದಿರ್ತಾನೆ. ಕೇಳ್ತಾರೆ, ಏನಾಯಿತು ಉಪಮನ್ಯು, ಯಾಕೆ ಇಲ್ಲಿ ಬಿದ್ದಿದೆಯಲ್ಲ ಅಂತ ಅಂದಾಗ ಉಪಮನ್ಯು ನಡೆದಿದ್ದೆಲ್ಲ ಹೇಳ್ತಾನೆ. ಗುರುಗಳೇ, ಹೊಟ್ಟೆ ಹಸುವಾಗಿತ್ತು, ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಯಾವುದೋ ಗಿಡ ತಿಂದ್ಬಿಟ್ಟೆ, ಅದರಿಂದ ಈ ಥರ ಆಗಿದೆ ಅಂತ ಹೇಳ್ತಾರೆ. ಆವಾಗ ದೌಮ್ಯ ಮಹರ್ಷಿಗಳು ಹೇಳ್ತಾರೆ, ಉಪಮನ್ಯು, ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಅಶ್ವಿನಿ ದೇವತೆಗಳ ಒಂದು ಮಂತ್ರ ಹೇಳ್ಕೊಡ್ತೀನಿ, ಅದನ್ನು ಉಪದೇಶ ಮಾಡ್ತೀನಿ ನಿನಗೆ. ನೀನು ಭಕ್ತಿಯಿಂದ ಆ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥಿಸು, ಆಗ ಅವರಿಬ್ಬರು ನಿಮ್ಮ ಮುಂದೆ ಪ್ರತ್ಯಕ್ಷರಾಗ್ತಾರೆ, ನಿನ್ನ ಕಣ್ಗಳನ್ನ ಹಿಂದಿರುಗಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಉಪಮನ್ಯು ಒಪ್ಕೋತಾನೆ. ದೌಮ್ಯ ಮಹರ್ಷಿಗಳು ಆ ಮಂತ್ರದ ಉಪದೇಶ ಅವನಿಗೆ ಮಾಡ್ತಾರೆ. ಈಗ ಉಪಮನ್ಯು ಅದೇ ಹಳ್ಳದಲ್ಲಿದ್ದು ಭಕ್ತಿಯಿಂದ ಆ ದೇವರಿಗೆ ಪ್ರಾರ್ಥಿಸ್ತಾನೆ. ಪ್ರಾರ್ಥಿಸಿದ ಕೂಡಲೇ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಒಂದು ಭಕ್ಷ್ಯವನ್ನು ಅವನಿಗೆ ನೀಡ್ತಾರೆ. ನೋಡು ಉಪಮನ್ಯು, ಇದನ್ನು ನೀನು ಸ್ವೀಕರಿಸು, ಇದನ್ನು ತಿಂದ ಕೂಡಲೇ ನಿನ್ನ 2 ಕಣ್ಗಳು ಹಿಂದಿರುಗತ್ತೆ ನಿನಗೆ ಅಂತ ಹೇಳ್ತಾರೆ. ಆಗ ಉಪಮನ್ಯು, ನಾವು ಯಾರೇ ಆಗಿದ್ದರೆ ಸಾಧಾರಣವಾಗಿ ಆ ಪರಿಸ್ಥಿತಿಲಿ ಇದ್ದಿದ್ರೆ ಏನು ಮಾಡ್ತಿದ್ವಿ, ಸದ್ಯ ಕಣ್ಣು ಬಂದರೆ ಸಾಕು ಅಂತ ತಿಂದ್ಬಿಡ್ತಿದ್ವಿ ಅದನ್ನ ಅಲ್ವಾ. ಆದರೆ ಉಪಮನ್ಯು ಹಾಗೆ ಮಾಡಲಿಲ್ಲ. ಅದನ್ನು ಸ್ವೀಕರಿಸಿ, ಇದು ಮೊದಲು ನನ್ನ ಗುರುಗೆ ಸೇರಬೇಕಾಗಿದ್ದು, ನಾನು ಇದನ್ನ ಅವ್ರಿಗೆ ಸಮರ್ಪಿಸ್ತೀನಿ, ಅವ್ರು ಸೇವಿಸಿದ ನಂತರ ಏನಾದರೂ ಅದರಲ್ಲಿ ಉಳಿದಲ್ಲಿ ನಾನು ಅದನ್ನ ತಿಂತೀನಿ ಅಂತ ಹೇಳ್ತಾರೆ. ಆವಾಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ಈ ಹಿಂದೆ ನಾವು ದೌಮ್ಯ ಮಹರ್ಷಿಗಳಿಗೆ ಇದೇ ರೀತಿಯ ಒಂದು ಭಕ್ಷ್ಯವನ್ನು ಕೊಟ್ಟಿದ್ವಿ, ಆದರೆ ದೌಮ್ಯ ಮಹರ್ಷಿ ಇದನ್ನು ಅವರೇ ಸ್ವೀಕರಿಸ್ಬಿಟ್ರು, ಅವರ ಗುರುಗಳ ಬಗ್ಗೆ ಅವರೇನು ಯೋಚನೆ ಮಾಡಲಿಲ್ವಲ್ಲ, ನೀನು ಕೂಡ ಹಾಗೆ ಮಾಡ್ಬೋದಲ್ವಾ ಅಂತಾರೆ. ಆದರೆ ಉಪಮನ್ಯುವಿನ ನಿರ್ಧಾರ ದೃಢವಾಗಿತ್ತು. ಅವರ ಮಾತು ಅವನ ಮೇಲೆ ಯಾವ ಪರಿಣಾಮ ಕೂಡ ಬೀರಲಿಲ್ಲ. ಅವನು ಹೇಳ್ತಾನೆ, ಇದು ಮೊದಲು ನನ್ನ ಗುರುವಿಗೆ ಸೇರಬೇಕು, ನಂತರನೇ ಇದು ನಾನು ಸೇವಿಸ್ತೀನಿ ಅಂತ. ಅಶ್ವಿನಿ ದೇವತೆಗಳ ಅವನ ಗುರುಭಕ್ತಿಗೆ ಮೆಚ್ಚಿ ಅವನ 2 ಕಣ್ಗಳು ಅವನಿಗೆ ಹಿಂದಿರುಗುವಂತೆ ಮಾಡ್ತಾರೆ. ಮತ್ತು ದೌಮ್ಯ ಮಹರ್ಷಿಗಳು ಕೂಡ ಅವನ ಸಮರ್ಪಣಾ ಭಾವ, ಅವನ ಗುರುಭಕ್ತಿಗೆ
ಮೆಚ್ಚಿ ಅವನಿಗೆ ಎಲ್ಲ ಸಕಲ ವೇದ ಪುರಾಣ ಶಾಸ್ತ್ರ ಇದೆಲ್ಲರ ವಿದ್ಯೆಯನ್ನು ಧಾರೆ ಎಳಿತಾರೆ. ಹಾಗೆ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಉಪಮನ್ಯು ಎಲ್ಲವನ್ನು ಕಲಿತು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಬೆಳೆದು ಒಂದು ಶ್ರೇಷ್ಠ ಋಷಿಗಳಾಗ್ತಾರೆ. ಆ ಕೃಷ್ಣ ಪರಮಾತ್ಮನ ಕುಲಗುರುಗಳು ಕೂಡ ಉಪಮನ್ಯುವೇ ಆಗ್ತಾರೆ. ಇದಾಗಿತ್ತು ಉಪಮನ್ಯುವಿನ ಕತೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.